ಬಜಾಜ್ ಪಲ್ಸರ್ N250 ನಂಗೆ ಸಕ್ಕತ್ ಇಷ್ಟ ಆಯಿತು. ಫ್ರಂಟ್ ಫೇಶರ್ ನಂಗೆ ಸಕ್ಕತ್ ಇಷ್ಟ ಆಯಿತು. LED DRLಸು, ಪ್ರೊಜೆಕ್ಟರ್ LED ಲ್ಯಾಂಪ್ಸು. ಏನಪ್ಪ ಇದು ಕಲ್ಗಿಲ್ ಬಿದ್ದರೆ ಏನಾಗಲ್ವಾ? ಸೊ ನೋಡಬೇಕು, ರಿವ್ಯೂಸಲ್ಲೆಲ್ಲ ಆಮೇಲೆಲ್ಲ ಬರುತ್ತೆ. ಸೊ ನಂಬರ್ ಪ್ಲೇಟ್ ಹೋಲ್ಡ್ರು, ಇಲ್ಲಿ ಏನಾದ್ರು ವೈಸರ್ ಕೊಡ್ಬೋದಿತ್ತು, ಇಲ್ಲ ವೈಸರ್ ಫಿಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ನಂಬರ್ ಪ್ಲೇಟ್ ಆಗ್ತಾ ಇಲ್ಲಿ ವೈಸರ್ ಬಂದು ನಂಬರ್ ಪ್ಲೇಟ್ ಬರ್ಬೋದೇನೋ ಗೊತ್ತಿಲ್ಲ. ನಾನು ಒಂದು ಸತಿ ನೋಡಿ ಚೆಕ್ ಮಾಡ್ತೀನಿ. 110/70 R17 ಇಂಚ್ ಅಲಾಯ್ಸ್ ಬರುತ್ತೆ. 110 ಬೇಜಾನು, ತುಂಬ ಗಾಡಿಗಳೆಲ್ಲ 100 ಕೊಟ್ಟಿರ್ತಾರೆ. 110 ಪರವಾಗಿಲ್ಲ. MRF ಟೈರ್ ಕೊಟ್ಟಿದ್ದಾರೆ, ಒಳ್ಳೆ ಸ್ಪೋರ್ಟಿ ಟೈರ್ ಅಂತಲೇ ಹೇಳ್ಬೋದು. ಕಂಪೇರ್ ಟು ಬೇರೆ ಟೈರ್ ಪರವಾಗಿಲ್ಲ. ಆ್ಯಂಡ್ USD ಅಪ್ಸೈಡ್ ಡೌನ್ ಫೋಕ್ಸು ನಾರ್ಮಲ್ ಟೆಲಿಸ್ಕೋಪಿಗಿಂತ ಸ್ವಲ್ಪ ನಮಗೆ ಈಸಿಯಾಗಿರುತ್ತೆ. USD ಫೋಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಹ್ಯಾಂಡ್ಲಿಂಗ್ ಇರುತ್ತೆ. ಆ್ಯಂಡ್ ಡ್ಯುಯಲ್ ಚಾನಲ್ ABS. ಸೊ ಗ್ರೆಮೆಕಾ ಬ್ರೇಕ್ಸ್ ಬರುತ್ತೆ. ಸೇಮ್ ನೀವೇನು NS 400 ನೋಡಿದರೆ ಸೇಮ್ ಬ್ರೇಕ್ಸ್ ಇದರಲ್ಲಿರೋದೆ ಅದಕ್ಕೂ ಹಾಕಿರೋದು. ಅದು ಒಂದು ಸ್ವಲ್ಪ ಪಿಸ್ಟನ್ ದೊಡ್ಡದಾಗಿರ್ಬೋದು, ಬಟ್ ಡ್ಯುಯಲ್ ಚಾನಲ್ ABS ಪರವಾಗಿಲ್ಲ, ತೊಂದರೆ ಇಲ್ಲ. ಹಿಂದೆ ಕೂಡ ಇದ್ದಾರೆ. ಅದ್ರ ಜೊತೆ ಡ್ಯುಯಲ್ ಬ್ಯಾರಲ್ ಎಕ್ಸಾಸ್ಟ್ ಕೂಡ ಇದೆ. ಸೊ ಅದೊಂದು ನಂಗೆ ಸಕ್ಕತ್ ಇಷ್ಟ ಆಯಿತು, ಡ್ಯುಯಲ್ ಬ್ಯಾರಲ್ ಎಕ್ಸಾಸ್ಟು. ನಾರ್ಮಲಾಗಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೊಡ್ತಾರೆ ಪಲ್ಸರ್ಗಳಲ್ಲಿ. N250 ನಮಗೆ ಸೈಡಲ್ಲಿ ಬರುತ್ತೆ. ಇದು ಅಷ್ಟು ಚಿಕ್ಕದಂದರೆ ಇಷ್ಟೇ, ಕೈಯಲ್ಲಿ ಹಿಂಗೆ ಹಿಡಿದ್ರೆ ಇಷ್ಟೇ ಇರೋದು ಇದು ಡ್ಯುಯಲ್ ಬ್ಯಾರಲ್ ಎಕ್ಸಾಸ್ಟು. ಸೊ ಹಿಂದೆ ಶಾರ್ಪಾಗಿ ಬರುತ್ತೆ, ನಂಗೆ ಸಕ್ಕತ್ ಇಷ್ಟ ಆಯಿತು. ಟೈಲ್ ಟೈಡಿ ಮೇಯ್ನಾಗಿ ಪಲ್ಸರ್ NS ಅಲ್ಲೆಲ್ಲ ಅವ್ರು ಒಂಥರ ಆಫ್ಟರ್ ಮಾರ್ಕೆಟ್ ಟೈಲ್ ಟೈಡಿ ಥರನೇ ಇರುತ್ತೆ ಅವ್ರ ಟೈಲ್ ಟೈಡಿಗಳು. ಸುಮ್ಮನೆ ದೊಡ್ಡದಾಗೆಲ್ಲ ಕೊಡೋಲ್ಲ. ಸಕ್ಕತ್ತಾಗಿದೆ ನೋಡೋಕ್ಕೆ, ಶಾರ್ಪಾಗಿದೆ. ಸೊ ಗಾಡಿ ಒಂಥರ ಸ್ಪೋರ್ಟಿ ಫೀಲು, ಸಖತ್ ನಿಂಬಲಾಗಿ ಅನಿಸುತ್ತೆ ಗಾಡಿ ಓಡಿಸೋಕ್ಕೆ. ಸೊ ಅದಕ್ಕೋಸ್ಕರ ಸಖತ್ ಸ್ಲೀಕ್ ಆ್ಯಂಡ್ ಶಾರ್ಪ್ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ರಿಯರ್ ಸೆಕ್ಷನ್ನು ಚೆನ್ನಾಗಿದೆ. ಅದು ಟೈಲ್ ಲೈಟ್ ಕೂಡ ನೋಡೋಕ್ಕೆ ಸಕ್ಕತ್ತಾಗಿದೆ, ಒಂಥರ ಡಿಸೈನ್ ಶಾರ್ಪು ಡಿಸೈನು. ಮಾಮೂಲಿ KTM ಇಂಡಿಕೇಟರ್ಸ್, KTM ಬಜಾಜ್ ಎರಡೂ ಸೇಮು. ರಿಫ್ಲೆಕ್ಟ್ರು ಇಲ್ಲಿ ಕೂಡ ಲೈಟ್ ಬರುತ್ತೆ. ನಂಬರ್ ಪ್ಲೇಟ್ ಹೋಲ್ಡ್ರು, ಟೈರ್ ಹಗ್ಗರ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಟೈಲ್ ಟೈಡಿ ಅವ್ರು ಇನ್ನೂ ಸ್ಲೀಕಾಗಿ ಮಾಡ್ಬೋದು, ಅದಕ್ಕೋಸ್ಕರ ಟೈರ್ ಹಗ್ಗರ್ ಕೊಡ್ತಾರೆ. ಸೊ ಯಾವುದೇ ಥರ ಕೆಸರು ಏನು ಎಗ್ರಲ್ಲ ಹಿಂದೆ ಕೂತಿರೋರಿಗಾಗಲಿ, ಇಲ್ಲ ಟೂರಿಂಗ್ ಮಾಡ್ಬೇಕಾದ್ರೆ ಲಗೇಜ್ ಕಟ್ಟಿದ್ರು ಕೂಡ ಕೊಚ್ಚೆ ಅಂತೂ ಆಗಲ್ಲ. ಟೈರ್ ಹಗ್ಗರ್ ಇದೆ. ನಿನ್ನ ಸ್ಟೈಲಾಗಿ ಕಾಣಬೇಕು ಅಂದರೆ ನೀವು ತಕ್ಕೊಳ್ಬೋದು, ಸ್ಟೈಲಾಗಿ ಕಾಣುತ್ತೆ. ಆ್ಯಂಡ್ ಎಕ್ಸಾಸ್ಟ್ ಆಮೇಲೆ ಕೇಳಿಸ್ತೀನಿ. ಇನ್ನು ಚೈನು, ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಮಾಮೂಲಿ ನಮ್ಮ ಗೌರ್ಮೆಂಟ್ ನಾಮ್ಸ್ ಅದು. ಸೊ RTO ನಾಮ್ಸ್ ಅದೆಲ್ಲ ಕೊಡಲೇಬೇಕು. ಆಮೇಲೆ ನಾವುಗಳು ತೆಗ್ದಾಕೊತೀವಿ. ಇಲ್ಲಿ N250 ಬ್ಯಾಡ್ಜಿಂಗ್ ಹಿಂದೆ ಕೂಡ ಸ್ಟಿಕ್ಕರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ ಚೆನ್ನಾಗಿದೆ. ನಂಗೆ ಕಲರ್ ಕೂಡ ಸಕ್ಕತ್ ಇಷ್ಟ ಆಯಿತು. ವೈಟ್ ಇತ್ತು, ಬಟ್ ಆದರೂ ನಾನು ಬ್ಲ್ಯಾಕೇ ತೊಗೊಂಬಂದಿದ್ದು. ನೋಡೋಕ್ಕೆ ಸಕ್ಕತ್ತಾಯಿತು ಕಲರ್ ಇದು. ಮಿರರ್ಸು. ಆ್ಯಂಡ್ ಇನ್ನು ನಾವು TFT ಬಗ್ಗೆ ಹೋಗೋಣ. ಸೊ ನೀವು TFT ಕೂಡ ನೀವು ನೋಡ್ತಾ ಇರ್ತೀರ, ಏನು ಸಕ್ಕತ್ತಾಗಿದೆ. ಸೊ ಇದರಲ್ಲಿ ನಮಗೆ MTC ಆನ್ ಆಫ್ ಕೂಡ ಬರುತ್ತೆ. ಆ್ಯಂಡ್ ನ್ಯೂಟ್ರಲ್ ಗೇರ್ ಶಿಫ್ಟ್ ಇಂಡಿಕೇಟರ್ಸು. ಸೊ ಫ್ಯೂಯಲ್ ಗೇಜು ಆ್ಯಂಡ್ ಟ್ರಿಪ್ಪು, ನಾರ್ಮಲ್ ಓಡೋ. ಸೊ ಇದರಲ್ಲೆಲ್ಲ ನಮಗೆ ಫಂಕ್ಷನ್ ಮ್ಯಾನ್ಯಲ್ ಬಟನ್ ಇದೆ. ಯಾವುದಪ್ಪ ಮ್ಯಾನ್ಯಲ್ ಬಟನು? ಇಲ್ಲಪ್ಪ, ಇದು ಚೇಂಜ್ ಮಾಡೋದು. ಸೊ ರೈನು, ಇದೆಲ್ಲ ಇದೆ ನೋಡಿ. ಇಲ್ಲಿ ರೈಡಿಂಗ್ ಮೋಡ್ಸ್ ಕೂಡ ಇದೆ. ರೈಡಿಂಗ್ ಮೋಡ್ಸು, ರೋಡು, ರೈನು, ಆಫ್ ರೋಡ್ ನೋಡಿ. ರೈನು, ರೋಡು, ಆಫ್ ರೋಡು. ಸೊ ಪಲ್ಸರ್ 4106 ಏನೋ ಕೊಟ್ಟಿದ್ದಾರೆ ನಂಬರ್. ಆ್ಯಂಡ್ ನ್ಯಾವಿಗೇಷನ್ ಕೂಡ ಇದೆ. ಸೊ ಒಂಥರ ಈ LCD ಆದ್ರೂ ನಮ್ಗೆ ಏನೇನು ಬೇಕು, ಮೇಯ್ನಾಗಿ ಏನೇನು ಬೇಕಿದೆ ಎಲ್ಲ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಇಷ್ಟು ಕಮ್ಮಿ ಪ್ರೈಸ್ ರೇಂಜಲ್ಲಿ ಇವೆಲ್ಲ ಕೊಡೋದು ಸಕ್ಕತ್ ಅಂತಲೇ ಹೇಳ್ಬೋದು. ತುಂಬ ಗಾಡಿಗಳಲ್ಲಿ ಯಾವುದೋ ಕೊಡಲ್ಲ. ಮೊಬೈಲ್ ಕನೆಕ್ಟ್ ಅಂತ ಕೊಟ್ಟಿರ್ತಾರೆ, ಮೊಬೈಲಲ್ಲಿ ನೋಡ್ಕೊಳೋದು ಏನಿದೆ. ಮೇಯ್ನ್ ನಾವು ಗಾಡಿ ಓಡಿಸ್ಬೇಕಾರಲ್ವ, ಕಾಣಿಸ್ಬೇಕು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನೋಡೋಕೆ ಕೂಡ ಚೆನ್ನಾಗಿದೆ. ಸೊ ಇನ್ನು ತಡ ಮಾಡೋದು ಬೇಡ, ಓಡ್ಸೋಣ ಬನ್ನಿ. ಸೊ ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ಹೇಳ್ತೀನಿ. ನಮಗೆ 249cc, 24.5 PS, 21 Nm ಆಫ್ ಟಾರ್ಕ್ ಬರುತ್ತೆ. ಸೊ ಆಲ್ಮೋಸ್ಟ್ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು ಇಂಜಿನ್ ಇದು. ಯಾಕಂದರೆ ಈ ಆನ್ ರೋಡ್ ಪ್ರೈಸ್ ಬಂದು ಆಲ್ಮೋಸ್ಟ್ 1,98,000 2 lakh ಅಂದ್ಕೊಳ್ಳಿ. ಸೊ ಹ್ಯಾಂಡ್ಲಿಂಗ್ ಕೂಡ ಏನು ಸಕ್ಕತ್ತಾಗಿದೆ. ಬ್ರೇಕಿಂಗ್ ಕೆಪಬಿಲಿಟೀಸು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನು ಟೂರಿಂಗ್ ಬಗ್ಗೆ ಮಾತಾಡೋಣ. ಸೊ ಯಾವ ಥರ ಇರುತ್ತೆ ಟೂರಿಂಗ್ ಮಾಡೋಕ್ಕೆ ಈ ಗಾಡಿ ಅಂತ. ಸೊ ಟೂರಿಂಗು ಆಲ್ಮೋಸ್ಟ್ ಮಾಡ್ಬೋದು, ನೇಕೆಡ್ ಬೈಕಲ್ಲಿ ಎಲ್ಲ ಗಾಡಿಗಳು ಮಾಡ್ಬೋದು. ಸ್ವಲ್ಪ ಸ್ಪೋರ್ಟ್ಸ್ ಟೂರರು, ಸ್ಪೋರ್ಟ್ಸ್ ಆದರೆ ಫೇರಿಂಗ್ ಬೈಕ್ಸ್ಗಳಾದರೆ ಸ್ವಲ್ಪ ಯೋಚನೆ ಮಾಡಬೇಕು ಟೂರಿಂಗೆ. ಬಟ್ ಇದು ಆಲ್ಮೋಸ್ಟ್ ನೇಕೆಡ್ ಬೈಕ್ ಅಲ್ವಾ, ಸೊ ಈಸಿಯಾಗಿ ಟೂರ್ ಮಾಡ್ಬೋದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಆಲ್ಮೋಸ್ಟ್ ಒಂದು 48 ಏನೋ ಕೊಟ್ಟಿದ್ದಾರೆ, 45 ಕ್ಲೈಮ್ಡ್ ಇದೆ ಕಂಪ್ನಿಯಿಂದ. ಸೊ ಏನು ತೊಂದರೆ ಇಲ್ಲ, ಒಳ್ಳೆ ಮೈಲೇಜು ಬರುತ್ತೆ. 250cc ಆಗಿ 45 ಬರೋದು ತಮಾಷೆನೇ ಇಲ್ಲ. ರಿಫೈನ್ಮೆಂಟ್ ಯಾವ ಥರ ಇದೆ, ಸಖತ್ ಸೆಟಲ್ ಆಗಿದೆ ಇಂಜಿನ್ನು. ಯಾವುದೇ ಥರ ಜಾಸ್ತಿ ಬಜ್ ಇಲ್ಲ, ವೈಬ್ರೇಷನ್ ಇಲ್ಲ ಹ್ಯಾಂಡ್ಲ್ ಬಾರಲ್ಲಿ. ಸೊ ಆಲ್ಮೋಸ್ಟ್ ನಮಗೆ ಒಂದು 7,000-8,000 RPM ಮೇಲಾದ್ಮೇಲೆ ವೈಬ್ರೇಷನ್ ಬರುತ್ತೆ. ಅದೆಲ್ಲ ನಾರ್ಮಲ್ ಕ್ಯಾರೆಕ್ಟರಿಸ್ಟಿಕ್ಸು, ಅದೆಲ್ಲ ಅದ್ರ ಕ್ಯಾರೆಕ್ಟ್ರೇ ಹಾಗೆ. ನೀವು ಅಷ್ಟು ರೆಡ್ RPM ಅಲ್ಲೂ ರಿಫೈನ್ಮೆಂಟ್ ಚೆನ್ನಾಗಿರಬೇಕು ಅಂದರೆ ಯಾವ ಗಾಡಿ ಕೂಡ ಕೊಡೋಕ್ಕಂತೂ ಆಗಲ್ಲ.
ತುಂಬ ಕಾಸ್ಟ್ಲಿ ಬೈಕ್ಸಲ್ಲೆಲ್ಲ ಇರುತ್ತೆ, ಒಳ್ಳೆ ರಿಫೈನ್ಮೆಂಟ್ ಮಾಡಿರ್ತಾರೆ. ಬಟ್ ಇದು ತೊಂದರೆ ಇಲ್ಲ, ತುಂಬ ಏನು ವೈಬ್ರೇಷನ್ ಇಲ್ಲ, ಆರಾಮಾಗಿ ಓಡಿಸ್ಬೋದು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಟಾರ್ಕು. ಸ್ವಲ್ಪ ವಿಂಗ್ಲಾಕ್ ಇದೆ, ಸಕ್ಕತ್ತಾಗಿದೆ ಗಾಡಿ. 250cc ತುಂಬ ಕಮ್ಮಿ ಪ್ರೈಸ್ಗೆ ನಮಗೆ ಒಳ್ಳೆ ಪವರ್ಫುಲ್ ಗಾಡಿ ಬೇಕು. ನಿಮ್ಗೆ ಡ್ಯೂಕ್ 250 ಬಂದು ಇನ್ನೂ ಒಂದು 80,000 ಜಾಸ್ತಿ ಆಗುತ್ತೆ, ಜಸ್ಟ್ ಫಾರ್ 5 PS. ಅದು 30.5 31 ಬರುತ್ತೆ, 6 PS ಅಂದ್ಕೊಳ್ಳಿ, 5.5 PS HP ಅಂದ್ಕೊಳ್ಳಿ. ನಿಮ್ಗೆ ಇನ್ನೊಂದು 5 HP ನಿಮ್ಗೆ ಆಲ್ಮೋಸ್ಟ್ ಒಂದು 80,000 ಜಾಸ್ತಿ ಆಗುತ್ತೆ. ಅದು ಬಿಡಿ, KTM ಬಗ್ಗೆ ಮಾತಾಡೋಂಗಿಲ್ಲ, ಅದರ ಹ್ಯಾಂಡ್ಲಿಂಗು ಎಲ್ಲ ಸಕ್ಕತ್ತಾಗೈತೆ. ಆ್ಯಂಡ್ ಟಾರ್ಕ್ ಟೆಸ್ಟ್ ಮಾಡೋಣ. ಸೆಕೆಂಡ್ ಗೇರಲ್ಲಿ ಇದ್ದೀನಿ ನಾನು. ಸೊ ಆಲ್ಮೋಸ್ಟ್ ಒಂದು 8,500 RPMಗೆ ರೆಡ್ ಲೈನ್ ಆಗುತ್ತೆ. ಥರ ಕಮ್ಮಿ ಪ್ರೈಸ್ ರೇಂಜ್ಗೆ ನಂಗೆ ತುಂಬ ಚೆನ್ನಾಗಿರೋ ಗಾಡಿ ಬೇಕಂದರೆ ಆಲ್ಮೋಸ್ಟ್ ಒಂದು 24 PS ಬೇರೆ ಯಾವ ಗಾಡಿಲೂ ಕೂಡ ಇಲ್ಲ ಅನಿಸುತ್ತೆ ಅಷ್ಟೊಂದು. ಈ ಪ್ರೈಸ್ ರೇಂಜ್ಗೆ ನಮ್ಮ ಮೈಸೂರು ಆಂಡ್ರಾಯ್ಡ್ ಆಲ್ಮೋಸ್ಟ್ 1,98,000 ಆಗುತ್ತೆ ಮೈಸೂರು. ಸೊ ಇನ್ನು ನಿಮ್ಮ ಲೊಕೇಶನಲ್ಲಿ ನಿಯರೆಸ್ಟ್ ಬಜಾಜ್ ಶೋರೂಮ್ಗಳಿಗೆ ವಿಸಿಟ್ ಮಾಡಿ, ಇದ್ರ ಬಗ್ಗೆ ಒಂದು ಟೆಸ್ಟ್ ತಿಳ್ಕೊಳ್ಳಿ, ಹಾಗೆ ಕೂಡ ಒಂದು ಟೆಸ್ಟ್ ಡ್ರೈವ್ ಮಾಡಿ. ಸಕ್ಕತ್ತಾಗಿದೆ ಗಾಡಿ, ಒಳ್ಳೆ ಮಜಾ ಇದೆ, ಒಳ್ಳೆ ಸೌಂಡ್ ಇದೆ, ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಏನಾದರೂ ಮೈಸೂರಲ್ಲಿದ್ದರೆ ಖುಷಿ ಮೋಟರ್ಸ್ಗೆ ವಿಸಿಟ್ ಮಾಡಿ. ಇಲ್ಲಿ ಎಲ್ಲ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಸೊ ಅದು ನಿಮಗೆ ಪ್ರತಿಯೊಂದು ಕೂಡ ಹೇಳ್ತಾರೆ. ಖುಷಿ ಮೋಟರ್ಸ್ ಮೈಸೂರು, ಇದು ಬೋಗಾದಿ ರೋಡಲ್ಲಿ ಬರುತ್ತೆ, ರಿಂಗ್ ರೋಡು. ನಿಮಗೆ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಸೊ ಪ್ರತಿಯೊಂದು ಕೂಡ ಇಲ್ಲೇ ಅವರು ಕೂಡ ತಿಳ್ಕೊಬೋದು. ಸೊ ಯಾವ ಥರ ಏನಾಗುತ್ತೆ ಆನ್ ರೋಡ್ ಪ್ರೈಸು ಎಲ್ಲ ಕೂಡ ತಿಳ್ಕೊಬೋದು. ಆ್ಯಂಡ್ ನೋಡಿದ್ರಲ್ಲ ಬಜಾಜ್ ಪಲ್ಸರ್ N250. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.